ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನನ್ನ ಆದರದ ನಮಸ್ಕಾರಗಳು. ನನ್ನ ಹೆಸರು ವಿಜಯ ವೆಂಕಟೇಶ್, ಬೆಂಗಳೂರಿನಿಂದ. ಮತ್ತೊಮ್ಮೆ ಸಂದೇಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆ, ದರ್ಶನಗಳು ಅಂದರೆ ಏನು? ಇದರ ಮುಖ್ಯ ಗುರಿ ಏನು? ಇದರಲ್ಲಿ ಹೇಳಿರುವ ವಿಷಯ ಏನು? ಮತ್ತೆ 6 ದರ್ಶನಗಳು ಅಂತ ಕೇಳಿದ್ದೀನಿ, ಷಡ್ ದರ್ಶನ. ಈ ತೀರ್ಮಾನ ಹೇಗಾಯಿತು? ದರ್ಶನಕ್ಕೂ ಉಪನಿಷತ್ಗೂ ಸಂಬಂಧ ಇದೆಯಾ? ದಯಮಾಡಿ ತಿಳಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು. ಶ್ರೀಮತಿ ವಿಜಯ ವೆಂಕಟೇಶ್, ನಮಸ್ಕಾರ. ದರ್ಶನಗಳ ಬಗ್ಗೆ ಕೇಳಿದ್ದೀರಿ. ದರ್ಶನದ ಒಂದು ಸ್ಥೂಲ ಪರಿಚಯವನ್ನು, ಅಂದರೆ ದರ್ಶನ ಅಂದರೆ ಅರ್ಥ ಏನು, ಅದರ ಗುರಿ ಏನು, ಉಪನಿಷತ್ತಿಗೂ ಅದಕ್ಕೂ ವ್ಯತ್ಯಾಸ ಏನು, ಇವುಗಳನ್ನೆಲ್ಲ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದೇವೆ. 6 ದರ್ಶನಗಳು ಅಂತ ಹೇಳಿ ಆಯಿತು, ನೀವೇ ಹೇಳಿದ್ದೀರಿ. ಈ 6 ದರ್ಶನಗಳನ್ನು 3 ಗುಂಪು ಮಾಡ್ತಾರೆ. 2 ದರ್ಶನಗಳು ಒಂದೊಂದು ಗುಂಪು. ಕಾರಣ, ಸಾಮಾನ್ಯವಾದ ಕೆಲವು ವಿಷಯಗಳು ಆ 2ಕ್ಕೂ ಹೊಂದಿಕೆಯಾಗಿದೆ ಅಂತ. ಮತ್ತು ತಾವು ಪ್ರಾರಂಭದಲ್ಲಿಯೇ ನೆನಪಿಟ್ಟುಕೊಳ್ಳಬೇಕಾದ್ದು, ಈ 6 ದರ್ಶನಗಳಲ್ಲಿ ಯೋಗ ದರ್ಶನ, ಪೂರ್ವಮೀಮಾಂಸಾ ದರ್ಶನ, ಉತ್ತರ ಮೀಮಾಂಸಾ ದರ್ಶನ, ಈ 3 ಒಂದು ಅರ್ಥದಲ್ಲಿ ಅಸ್ತಿತ್ವದಲ್ಲಿ ಇರತಕ್ಕದ್ದು. ಇನ್ನು ಉಳಿದಿರತಕ್ಕಂತಹ ವೈಶೇಷಿಕ ದರ್ಶನವಾಗಲಿ, ನ್ಯಾಯ ದರ್ಶನವನ್ನು ಆ ಗುಂಪಿಗೆ ಸೇರಿಸಲಿಕ್ಕಾಗಲ್ಲ. ಆದರೆ ಅದು ಕ್ಷೀಣ ಸ್ಥಿತಿಗೆ ಬಂದು ಬಿಟ್ಟಿದೆ. ಅಧ್ಯಯನ ಮಾಡುವವರ ಸಂಖ್ಯೆ ಬಹಳ ಕಡಿಮೆಯಾಗ್ಬಿಟ್ಟು. ಹೀಗೆ ವೈಶೇಷಿಕ ದರ್ಶನವಾಗಲಿ, ನ್ಯಾಯ ದರ್ಶನವಾಗಲಿ ಸ್ವಲ್ಪ ಅಲ್ಲ, ಬಹು ಅರ್ಥದಲ್ಲಿ ಕಣ್ಣಿಗೆ ಕಾಣಿಸದೆ ಹೋಗಿಬಿಟ್ಟಿದೆ. ವೈಶೇಷಿಕ ದರ್ಶನ ಈಗ ಅದು ವೈಶೇಷಿಕ ದರ್ಶನವನ್ನು ಅನುಸರಿಸತಕ್ಕಂತಹವರು, ಅಧ್ಯಯನ ಮಾಡತಕ್ಕಂಥವರು, ಪ್ರಚಾರದಲ್ಲಿ ಇಟ್ಟುಕೊಂಡಿರತಕ್ಕಂಥವರು ಇಲ್ಲವೇ ಇಲ್ಲ. ಹೀಗಾಗಿ ಈಗ ಅಧ್ಯಯನ ಮಾಡತಕ್ಕಂಥ ಎಲ್ಲ ದರ್ಶನಗಳೂ ಅಸ್ತಿತ್ವದಲ್ಲಿ ಇವೆ ಅಂತ ಅರ್ಥ ಅಲ್ಲ. ಕೆಲವು ಇವೆ, ಕೆಲವು ಮಾಯ ಆಗಿ. ಈ ಉದಾಹರಣೆಗೆ ಸಾಂಖ್ಯ ದರ್ಶನ. ಸಾಂಖ್ಯ ದರ್ಶನ ಅಧ್ಯಯನಕ್ಕೆ ಇದೆಯೇ ವಿನಃ ನಾವು ಸಾಂಖ್ಯ ದಾರ್ಶನಿಕರು ಅಂತ ಹೇಳಿಕೊಂಡು ಪ್ರಚಾರದಲ್ಲಿರತಕ್ಕಂಥವರು, ಚಿಂತನೆ ನಡೆಸ್ತಕ್ಕಂಥವರು ಇಲ್ಲ. ನ್ಯಾಯ ದರ್ಶನ ಅನ್ನತಕ್ಕಂಥದ್ದು, ಈಗ ಏನು ನ್ಯಾಯ ಅಂತ ನಾವು ಮಾತಾಡ್ತಾ ಇದ್ದೇವೆ, ಆಧುನಿಕ ನ್ಯಾಯವೋ ಅಥವಾ ನ್ಯಾಯಾಲಯಗಳಲ್ಲಿಯೇ ನ್ಯಾಯವೋ ಅದು ಇದೆಯೇ ಆಗಲಿ, ಆರಂಭದಲ್ಲಿ ನ್ಯಾಯ ದರ್ಶನ ಅಂತ ಏನು ಆರಂಭವಾಯಿತು, ಆ ನ್ಯಾಯ ದರ್ಶನ ಅನ್ನತಕ್ಕಂಥದ್ದು ಅಧ್ಯಯನದಲ್ಲಿ ಇಲ್ಲ. ತರ್ಕಶಾಸ್ತ್ರ ಅಂತ ಅದಕ್ಕೆ ಮತ್ತೊಂದು ಹೆಸರುಂಟು. ತರ್ಕವನ್ನು ಅಧ್ಯಯನ ಮಾಡತಕ್ಕಂಥವರ ಸಂಖ್ಯೆ ಬಹಳ 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 ಕಡಿಮೆ ಆಗಿಬಿಟ್ಟಿದೆ. ಸುಮಾರು ಒಂದು 10 ವರ್ಷಗಳ ಹಿಂದೆ ಶ್ರೀ ಭಾರತೀ ತೀರ್ಥರ ಬಳಿಯಲ್ಲಿ ಶೃಂಗಗಿರಿಯಲ್ಲಿ ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು, ಅವರು ತರ್ಕಶಾಸ್ತ್ರದ ಮಹೋಪಾಧ್ಯಾಯರು. ಅವ್ರು ಹೇಳ್ತಾ ಇದ್ರು, ತರ್ಕಶಾಸ್ತ್ರವನ್ನು ಪಾಠ ಮಾಡಬೇಕು ಅಂದರೆ ನನಗೆ ಒಬ್ಬ ಶಿಷ್ಯ ಸಿಕ್ಕಿದ್ದಾನೆ ಅಂತಂತ. ಅವ್ರಿಗೆ ಇನ್ಯಾರೂ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ಕೊಳ್ತಾ ಇದ್ರು. ಅಂದರೆ ತರ್ಕಶಾಸ್ತ್ರವನ್ನು, ಅಂದರೆ ಈ ನ್ಯಾಯ ದರ್ಶನವನ್ನು ಅಧ್ಯಯನ ಮಾಡತಕ್ಕಂತಹವರ ಸಂಖ್ಯೆ ಬಹಳ ಕಡಿಮೆ ಆಗಿಬಿಟ್ಟಿತ್ತು. ಹೇಗೂ ಇರಲಿ, ನ್ಯಾಯ ದರ್ಶನ, ವೈಶೇಷಿಕ ದರ್ಶನ ಇವೆರಡೂ ಒಂದು ಗುಂಪು. ಹಾಗೆ ಸಾಂಖ್ಯ ದರ್ಶನ, ಯೋಗ ದರ್ಶನ ಅದು 2 ಒಂದು ಗುಂಪು. ಪೂರ್ವ ಮೀಮಾಂಸಾ ದರ್ಶನ, ಉತ್ತರ ಮೀಮಾಂಸಾ ದರ್ಶನ ಅದು 2 ಒಂದು ಗುಂಪು. ಇವತ್ತಿನ ದಿವಸ ನಾವು ಮೊದಲು ವೈಶೇಷಿಕ ದರ್ಶನ, ಯೋಗ ದರ್ಶನಗಳ ಜೋಡಿಯಲ್ಲಿ ವೈಶೇಷಿಕ ದರ್ಶನವನ್ನು ನೋಡಲಿಕ್ಕೆ ಪ್ರಯತ್ನ ಪಡೋಣ. ಈಗಾಗಲೇ ಹೇಳಿದೆ, ಇದು ಈ ಹೊತ್ತು ಇಲ್ಲ, ಇಲ್ಲವೇ ಇಲ್ಲ ಅನ್ನುವಂತೆ ಇಲ್ಲ. ಅದಕ್ಕೊಂದು ಕಾರಣ ಉಂಟು, ಅದನ್ನು ಕೊನೆಯಲ್ಲಿ ಹೇಳಿದೆ.
ಯಾಕಾಗಿ ವೈಶೇಷಿಕ ದರ್ಶನ ಅನ್ನತಕ್ಕಂಥದ್ದು ಅಧ್ಯಯನದಲ್ಲಿ ಈಗ ಇಲ್ಲ ಅಂತ. ಆದ್ದರಿಂದ ಅದರ ಬಗ್ಗೆ ತುಂಬ ಸ್ಥೂಲವಾಗಿ ಅದರ ಪದಗಳನ್ನು ನೋಡ್ಲಿಕ್ಕೆ ಹೋಗೋಣ ಅಷ್ಟೆ. ವಿಶೇಷವಾದ ದರ್ಶನ, ವೈಶೇಷಿಕ ದರ್ಶನ. ಇದರ ಆರಂಭದ ಕರ್ತೃ ಅಂತಂತ ಹೇಳಿದರೆ, ಆರಂಭದ ದಾರ್ಶನಿಕ ಅಂತ ಹೇಳಿದರೆ ಕಣಾದ ಅಂತ. ಕಣಾದನ ವೈಶೇಷಿಕ ದರ್ಶನ ಅಂತ ಕರೀತಾರೆ ಅದನ್ನು. ಇದರ ಕಾಲವನ್ನು ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಕ್ರಿಸ್ತಪೂರ್ವ 4ನೇ ಶತಮಾನ ಇತ್ಯಾದಿ ಎಲ್ಲ ಹೇಳ್ತಾರೆ. ಆತನೇ ವೈಶೇಷಿಕ ದರ್ಶನದ ಮೂಲ ಪುರುಷ. ಬಹುಶಃ ದರ್ಶನಗಳ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಕೃತಿ ಇದು ವೈಶೇಷಿಕ ದರ್ಶನ. ಆನಂತರ ಬೆಳವಣಿಗೆ ಆಯಿತು. ಬೆಳವಣಿಗೆಯಾಗಿ ಕಣಾದ ಹೇಳಿರತಕ್ಕಂತಹ ಪದಾರ್ಥಗಳ ಜೊತೆಗೆ ಇನ್ನೊಂದಷ್ಟು ಪದಾರ್ಥಗಳು ಸೇರಿಕೊಳ್ತು. ಪದಾರ್ಥ ಅಂದರೆ ಕಣಾದನ ದರ್ಶನ ಇರತಕ್ಕಂಥದ್ದು ಅದೊಂದು ಮೋಕ್ಷಶಾಸ್ತ್ರ. ಇದನ್ನು ನಾವು ಮೊದಲು ದಾಖಲು ಮಾಡ್ಕೊಳ್ಳೋಣ. ಯಾವುದೇ ದರ್ಶನದ ಬಗ್ಗೆ ಮಾತಾಡಿದರೂ ಅದೊಂದು ಮೋಕ್ಷಶಾಸ್ತ್ರ. ಮೋಕ್ಷಶಾಸ್ತ್ರ ಅಂದರೆ ಏನಪ್ಪ ಅಂದರೆ ಅದನ್ನು ಎರಡು ಬಗೆಯಾಗಿ ಹೇಳ್ತಾರೆ. ಒಂದು, ಮೋಕ್ಷ ಅಂದರೆ ಏನ್ರಿ, ನಾವು ದುಃಖಿತರಾಗಿದ್ದೇವೆ, ಆ ದುಃಖ ಅನ್ನುವುದು ಸುಖವಾಗಿ ಪರಿವರ್ತನೆ ಆಗಬೇಕು. ನಮ್ಮ ಇಡೀ ಜೀವನ ಅನ್ನತಕ್ಕಂಥದ್ದು ಸುಖ ದುಃಖಗಳ ಸಮ್ಮಿಶ್ರಣ. ಆ ದುಃಖ ಹೋಗಿ ಸುಖವಾಗಬೇಕು, ಆನಂದವಾಗಿರಬೇಕು. ಅದೇ ಮೋಕ್ಷ, ಅದೇ ಗುರಿ ಅನ್ನತಕ್ಕಂಥದ್ದು ಒಂದು ಪಂಥ. ಎರಡನೆಯ ಪಂಥ, ದುಃಖ ಹೋಗಿ ಸುಖ ಸರಿ, ಆದರೆ ಆ ಸುಖ ಆನಂದಮಯವಾಗಬೇಕು, ಮುಕ್ತಿಯಾಗಬೇಕು ಅನ್ನುವ ಎರಡನೇ ಭಾಗ. ದುಃಖ ನಿವಾರಣೆ ಒಂದು ಹಂತವಾದರೆ ಅದು ಆನಂದಮಯ ಸ್ಥಿತಿಗೆ ಹೋಗಬೇಕು ಅನ್ನತಕ್ಕಂಥದ್ದು ಎರಡನೇ ಹಂತ. ಈ ಮೊದಲನೇ ಹಂತಕ್ಕೆ ಸಂಬಂಧಪಟ್ಟವರು ಈ ವೈಶೇಷಿಕರು ಹಾಗೂ ನೈಯಾಯಿಕರು. ನೈಯಾಯಿಕರು ಅಂದರೆ ನ್ಯಾಯ ದರ್ಶನವನ್ನು ಅಧ್ಯಯನ ಮಾಡೋರು. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಹೀಗಾಗಿ ವೈಶೇಷಿಕರು ವಿಶೇಷವಾಗಿರತಕ್ಕಂತಹ ಪದಾರ್ಥಗಳನ್ನು ಒಪ್ಪಿಕೊಂಡವರು ಅಂತ. ಈ ಸೃಷ್ಟಿಯನ್ನು ಅವರು ಎರಡು ಮಿತಿಯಲ್ಲಿ ನೋಡ್ತಾರೆ. ಒಂದು ಈ ಬಾಹ್ಯ ಸೃಷ್ಟಿ, ಇದು ಅಣುಗಳಿಂದ ಆಗಿದೆ, ಅಥವಾ ಆಂತರಿಕವಾಗಿ ನಮ್ಮ ದೇಹದ ಒಳಗೆ ಇರತಕ್ಕಂಥದ್ದು ಆತ್ಮಗಳು. ಇದನ್ನು ನಾವು ದಾಖಲು ಮಾಡ್ಕೊಂಡಿರಬೇಕು, ಆತ್ಮಗಳು ಅನ್ನತಕ್ಕಂಥದ್ದನ್ನು. ಯಾಕೆಂದರೆ ಮುಂದೆ ನಾವು ಉತ್ತರ ಮೀಮಾಂಸೆಯನ್ನು ಮಾತಾಡಲಿಕ್ಕೆ ಹೋದಾಗ, ಅದ್ವೈತದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಹೋದಾಗ ಆತ್ಮಗಳೂ ಇಲ್ಲ, ಅದು ಆತ್ಮ ಒಂದೇ, ಸಾರ್ವತ್ರಿಕವಾಗಿ ಸಾರ್ವಕಾಲಿಕವಾಗಿ ಒಂದೇ ಆತ್ಮ ಇರತಕ್ಕಂಥದ್ದು ಅನ್ನುವುದು ಅದ್ವೈತದ ಚಿಂತನೆ. ಅದನ್ನು ನಾವು ಆಮೇಲೆ ಮಾತಾಡಲಿದ್ದೇವೆ ಉತ್ತರ ಮೀಮಾಂಸೆಯನ್ನು ಮಾತಾಡಿದಾಗ. ಆದರೆ ಈಗ ವೈಶೇಷಿಕರು ಅದಕ್ಕೆ ಅತ್ಯಂತ ವಿಭಿನ್ನವಾಗಿ ಆತ್ಮಗಳು ಅಂತ ಹೇಳ್ತಾರೆ, ಅನೇಕ ಆತ್ಮಗಳು ಅಂತ. ಯೋಗಿಕರು ಅದನ್ನೇ ಹೇಳ್ತಾರೆ, ನೈಯಾಯಿಕರು ಅದನ್ನೇ ಹೇಳ್ತಾರೆ, ಅನೇಕ ಆತ್ಮಗಳು. ಅನೇಕ ಆತ್ಮಗಳು ಪಾರಲೌಕಿಕ ದೃಷ್ಟಿಯಲ್ಲಿ ಅಸ್ತಿತ್ವದಲ್ಲಿರತಕ್ಕಂಥದ್ದು, ಹಾಗೂ ಲೌಕಿಕ ದೃಷ್ಟಿಯಲ್ಲಿರತಕ್ಕಂಥದ್ದೆಲ್ಲ ಅಣುಗಳಿಂದ ಕೂಡಿರತಕ್ಕಂಥದ್ದು. ಸಾವಿರಾರು ವಿಷಯಗಳಿದೆ. ಸಾವಿರಾರು ವಿಷಯಗಳಲ್ಲಿ ನಾವು ಯಾವುದೇ ಅತ್ಯಂತ ಮೂಲಭೂತವಾಗಿರತಕ್ಕಂಥದ್ದು, ಈ ರಸಾಯನಶಾಸ್ತ್ರದಲ್ಲಿ ಯಾವುದು ಅತ್ಯಂತ ಮೂಲಭೂತವಾಗಿರತಕ್ಕಂಥದ್ದು ಅಂತ ಹೇಳಿದಾಗ ಧಾತುಗಳು ಅಂತ ಕರೀತಾರೆ. ಅದನ್ನು ಆಂಗ್ಲ ಭಾಷೆಯಲ್ಲಿ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಅದೇ ಮೂಲವಾಗಿರತಕ್ಕಂಥದ್ದು. ಆನಂತರದ್ದೆಲ್ಲ ಸಂಯುಕ್ತ ಇತ್ಯಾದಿ ಇತ್ಯಾದಿ. ಆಮ್ಲಜನಕ ಅದು ಮೂಲ ಧಾತು. ಓ ಅನ್ನತಕ್ಕಂಥ ಸಂಜ್ಞೆಯಿಂದ ಅದನ್ನು ಗಮನಿಸ್ತಾರೆ. ಕಬ್ಬಿಣ, ಅದಕ್ಕೆ FE ಅಂತ ಹೇಳ್ತಾರೆ, ಫೆರಮ್ ಅಂತಂತ, ಅದರಿಂದ ಗುರುತಿಸ್ತಾರೆ. ಅವೆಲ್ಲ ಮೂಲ ಧಾತುಗಳು ಅಂತ. ಹಾಗೆಯೇ
ವೈಶೇಷಿಕ ದರ್ಶನದಲ್ಲಿ ಈ ಪ್ರಪಂಚ ಅನ್ನತಕ್ಕಂಥದ್ದು ಮೂರು ಮೂಲಧಾತುಗಳಿಂದ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಕಣಾದ ಹೇಳಿದ್ದ ಹಾಗೆ ಪ್ರಾರಂಭದಲ್ಲಿ. ಅದ್ಯಾವುದಪ್ಪ ಅಂದರೆ ಒಂದು ದ್ರವ್ಯ, ಇನ್ನೊಂದು ಗುಣ, ಮತ್ತೊಂದು ಕರ್ಮ. ನೀವು ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ವಸ್ತುಗಳನ್ನೂ ವಿಭಜಿಸಿ 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 ನೋಡಿದರೆ ಕೊನೆಗುಳಿಯತಕ್ಕಂಥದ್ದು ಇವು ಮೂರೇನೆ: ದ್ರವ್ಯ, ಗುಣ ಹಾಗೂ ಕರ್ಮ. ಆನಂತರ ಇದು ಬೆಳೀತು. ಬೆಳೆದ ಮೇಲೆ ಅದಕ್ಕೆ ಮತ್ತೆ ಮೂರು ಬಂದು ಸೇರಿಕೊಳ್ತು: ಸಾಮಾನ್ಯ, ವಿಶೇಷ ಹಾಗೂ ಅಭಾವ ಅನ್ನತಕ್ಕಂಥ ಮೂರು. ಒಟ್ಟು ಈ 6 ಸೇರಿಕೊಂಡ ಮೇಲೆ ಅದರ ಮಧ್ಯದಲ್ಲಿ ಮತ್ತೊಂದು ಬಂತು, ಸಮವಾಯ ಅಂತ. ಅಭಾವಕ್ಕೆ ಮುನ್ನ ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ. ಮೊದಲಿದ್ದಿದ್ದು 3: ದ್ರವ್ಯ, ಗುಣ, ಕರ್ಮ. ಒಟ್ಟು 7 ಆಯಿತು. ಸಪ್ತ ಪದಾರ್ಥಿ ಅಂತ ಅವರದನ್ನು ಕರೆದರು. ಸಪ್ತ ಪದಾರ್ಥಗಳಿವೆ, ಮೂಲ ಅಂತ. ಇದರ ಬಗ್ಗೆ ಸಾಕಷ್ಟು ವಿವರಣೆಗಳಿದೆ. ಸದ್ಯಕ್ಕೆ ಇಷ್ಟು ಸಾಕು ನಾವು ತಿಳ್ಕೊಳ್ಳೋದು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಅಂದರೆ, ಈಗ ಯಾಕೆ ವೈಶೇಷಿಕ ದರ್ಶನ ಅನ್ನತಕ್ಕಂಥದ್ದು ಅಸ್ತಿತ್ವವನ್ನು ಕಳೆದುಕೊಂಡಿದೆ? ಅಧ್ಯಯನದ ದೃಷ್ಟಿಯಲ್ಲಿ ಇರ್ಬೋದು ಅಷ್ಟೇ. ಶಿಕ್ಷಣದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವುದು ಬಿಟ್ಟರೆ ಸಾಮಾನ್ಯವಾಗಿ ಅದರ ಅನುಯಾಯಿಗಳು ಇಲ್ಲ ಅಂತ. ಯಾಕೆ ಅಂದರೆ, ಈ ವೈಶೇಷಿಕ ದರ್ಶನದ ಈ ಮೂಲಭೂತ ಕೆಲವು ಪ್ರಮೇಯಗಳು ಉಂಟಲ್ಲ, ಉದಾಹರಣೆಗೆ ಆತ್ಮಗಳು ಅಂತ ಹೇಳ್ತಕ್ಕಂಥದ್ದು, ಅಥವಾ ಈ ಜಗತ್ತನ್ನು ವಾಸ್ತವವಾದದ ಮೇಲೆ ಅಂದರೆ ಸತ್ಯ ಅಂತ ಒಪ್ಪಿ ಚಿಂತನೆ ಮಾಡ್ತಕ್ಕಂಥದ್ದು, ಇವುಗಳನ್ನೆಲ್ಲ ಮುಂದೆ ಶ್ರೀ ಮಧ್ವಾಚಾರ್ಯರು ಉತ್ತರಮೀಮಾಂಸೆಯ ಸಂದರ್ಭದಲ್ಲಿ ನಾನು ಮಾತಾಡಿದರೆ ಅಲ್ಲಿ ಈ ಅಂಶಗಳನ್ನು ಉಪನಿಷತ್ತಿನ ಸ್ಪರ್ಶಕ್ಕೆ ಒಳಪಡಿಸಿ ಬದಲಾವಣೆ ಮಾಡಿಕೊಂಡು ತಮ್ಮ ದ್ವೈತ ಮತದಲ್ಲಿ ಸೇರಿಸಿಕೊಂಡಿದ್ದಾರೆ. ವೈಶೇಷಿಕ ಧರ್ಮದಲ್ಲಿ, ವೈಶೇಷಿಕ ದರ್ಶನದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ಭೇದವಾದವನ್ನು ಶ್ರೀ ಮಧ್ವಾಚಾರ್ಯರು ದ್ವೈತ ದರ್ಶನಕ್ಕೆ ಸ್ವಾಗತಿಸಿದ್ದಾರೆ. ಹೀಗಾಗಿ ಯಾವಾಗ ಈ ವೈಶೇಷಿಕ ದರ್ಶನ ಮಾರ್ಪಾಟನ್ನು ಹೊಂದಿ ದ್ವೈತ ದರ್ಶನದ ಆಲಿಂಗನದ ಒಳಗೆ ಸೇರಿಬಿಡ್ತೋ, ಆಗ ವೈಶೇಷಿಕ ದರ್ಶನದ ಪ್ರಭಾವವು, ಅಧ್ಯಯನವು, ಅನುಯಾಯಿಗಳು ಕಡಿಮೆ ಆದ. ಇದರಲ್ಲಿ ಒಂದು ವಿಷಯವನ್ನು ಹೇಳಿ ನಾವು ವೈಶೇಷಿಕ ದರ್ಶನದ ಬಗ್ಗೆ ಮುಕ್ತಾಯ ಮಾಡೋಣ. ಪ್ರಾರಂಭದ ದಿವಸಗಳಲ್ಲಿ, ಅಂದರೆ ಕಣಾದನಿಂದ ಆರಂಭವಾದ ಸಂದರ್ಭದಲ್ಲಿ, ಈಶ್ವರನ ಪರಿಕಲ್ಪನೆಯನ್ನು ಅವರು ಬಿಟ್ಟುಬಿಟ್ಟಿದ್ದರು. ಅದೃಷ್ಟ ಅನ್ನತಕ್ಕಂಥದ್ದು ಇದನ್ನೆಲ್ಲ ನೇರ್ಪಡಿಸುತ್ತೆ ಅಂತ ಒಪ್ಪಿಕೊಂಡಿದ್ರು. ಅಂದರೆ ಈ ಆತ್ಮಗಳನ್ನಾಗಲಿ, ಈ ಅಣುಗಳನ್ನಾಗಲಿ, ಇವುಗಳನ್ನೆಲ್ಲ ಅದೃಷ್ಟ ಅಂದರೆ ಕಣ್ಣಿಗೆ ಕಾಣಿಸದ ಯಾವುದೋ ಒಂದು ಶಕ್ತಿ ಇದೆ ಅಂತ. ಆದರೆ ಈ ವೈಶೇಷಿಕ ದರ್ಶನ ಬೆಳೆದು 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 ಇವತ್ತಿನ ಸ್ಥಿತಿ, ಅಂದರೆ ಅದರ ಕೊನೆಯ ಸ್ಥಿತಿಗೆ ಬಂದಾಗ ಅವರು ಈಶ್ವರನ ಅಸ್ತಿತ್ವವನ್ನು ಒಪ್ಪಿಕೊಂಡರು. ಅದೃಷ್ಟ ಅನ್ನೋ ಜಾಗದಲ್ಲಿ ಈಶ್ವರ ಅನ್ನತಕ್ಕಂಥವನು ಇದ್ದಾನೆ, ಆತ ನಿರ್ಲಿಪ್ತನಾಗಿರ್ತಾನೆ. ನಾವು ಮಾಡತಕ್ಕಂಥ ಕರ್ಮಗಳ ಮೇಲೆ ನಮಗೆ ದುಃಖವನ್ನು ಹೋಗಲಾಡಿಸಿ ಸುಖವನ್ನು ಕೊಡ್ತಾನೆ ಅನ್ನತಕ್ಕಂಥ ಒಂದು ನಂಬಿಕೆಯನ್ನು ವೈಶೇಷಿಕ ದರ್ಶನದ ಕೊನೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ವೈಶೇಷಿಕ ದರ್ಶನದ ಒಂದು ಪುಟಾಣಿ ನೋಟ. ಮುಂದಿನ ದರ್ಶನ ನಾವು ನ್ಯಾಯ ದರ್ಶನವನ್ನು ನೋಡೋಣ. ಗುರುಗಳಿಗೆ ನನ್ನ ಆದರದ ನಮಸ್ಕಾರಗಳು. ನನ್ನ ಹೆಸರು ವಿಜಯ ವೆಂಕಟೇಶ್, ಬೆಂಗಳೂರಿನಿಂದ. ಮತ್ತೊಮ್ಮೆ ಸಂದೇಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆ: ದರ್ಶನಗಳು ಅಂದರೆ ಏನು? ಇದರ ಮುಖ್ಯ ಗುರಿ ಏನು? ಇದರಲ್ಲಿ ಹೇಳಿರುವ ವಿಷಯ ಏನು? ಮತ್ತೆ 6 ದರ್ಶನಗಳು ಅಂತ ಕೇಳಿದ್ದೀನಿ, ಷಡ್ ದರ್ಶನ. ಈ ತೀರ್ಮಾನ ಹೇಗಾಯಿತು? ದರ್ಶನಕ್ಕೂ ಉಪನಿಷತ್ಗೂ ಸಂಬಂಧ ಇದೆಯಾ? ದಯಮಾಡಿ ತಿಳಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು.